ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ, ಯಾಕೆ ರಾಜ್ ನೀನ್ ಈ ರೀತಿ ನಿರ್ಧಾರ ತಗೊಳ್ತಿದ್ಯಾ ಅಂತ ಅವ್ರ ಅಜ್ಜಿ ಅವ್ರು ಕೇಳ್ತಾ ಇದ್ದಂಗೆ, ಅಜ್ಜಿ ನೀವು ಸುಮ್ಮನೆ ಇರಿ. ಹೌದು ಅಮ್ಮ, ನೀನೆಂತಕ್ಕಮ್ಮ ಮಧ್ಯ ಬರ್ತಾ ಇದ್ಯಾ? ಅವರಿಬ್ರು ಏನಾದ್ರೂ ಮಾಡ್ಕೊಳ್ತಾರೆ, ನಿನ್ಗೇನಮ್ಮ ಕಷ್ಟ ಅಂತ ನಾಗವೇಣಿ ಹೇಳ್ತಿದ್ದಂಗೆ, ನೀನ್ ಹೇಳ್ತಾ ಇರೋದು ಸರಿಯಾಗಿದೆ ರಾಜ್. ಇಂಥವಳನ್ನ ಮನೇಲಿ ಇರ್ಸ್ಕೊಂಡ್ರೆ ಇನ್ನ ಏನೇನ್ ನಾವು ನೋಡ್ಬೇಕಾಗುತ್ತೋ ಏನೋ ಅಂತ ಹೇಳ್ತಿದ್ದಂಗೆ ಈ ಕಡೆ ಕಾವ್ಯಂಗೂ ಸಹ ವಿಪರೀತ ಟೆನ್ಷನ್ ಆಗಿರುತ್ತೆ. ಇನ್ನ ರಾಜ್ ಸಹ ಏನೂ ಬಾಯಿ ಬಿಡ್ದಿರ ಮೌನವಾಗಿರ್ತಾನೆ. ರಾಜ್, ನೀನು ತಪ್ಪು ನಿರ್ಧಾರ ತಗೊಳ್ತಿದ್ಯಾ, ನೀನ್ ಯಾವ್ದೋ ಟೆನ್ಷನ್ ಅಲ್ಲಿ ಈ ರೀತಿ ನಿರ್ಧಾರ ತಗೊಳ್ಳೋದು ತಪ್ಪು ಅಂತ ಅವ್ರ ಅಪ್ಪ ತಡೀತಿದ್ರು. ಅಷ್ಟೊತ್ಗೆ ಡ್ಯಾಡ್, ನನಗೇನ್ ತೀರ್ಮಾನ ತಗೋಬೇಕು ಏನು ಎತ್ತ ಅಂತ ಎಲ್ಲ ನಂಗೂ ಗೊತ್ತಿದೆ ಅಂತ ಹೇಳ್ತಾ ಇರ್ತಾರೆ. ಸರಿ ಅಂತ ಈ ಕಡೆ ಇನ್ನ ರಾಜ್ ಸಹ ಮೌನವಾಗಿ ನಿಂತಿದ್ರೆ, ಅಷ್ಟೊತ್ಗೆ ಸರಿ ಬಿಡು ರಾಜ್, ಹೋದ್ರೆ ಹೋಗ್ಲಿ. ಇವಾಗ ಎಲ್ಲರಿಗೂ ಏನು ಅಪರ್ಣಾಗಿ ಈ ರೀತಿ ಆಗುತ್ತೆ ಅಂತ ಕನ್ಸ್ ಬಿದ್ದಿತ್ತಾ? ಇಲ್ಲ ತಾನೆ, ಅವಳು ಏನೋ ಕೆಲ್ಸದ ಮೇಲೆ ತಾನೇ ಹೋಗಿದ್ದು, ಹೋಗ್ಲಿ ಕ್ಷಮಿಸ್ಬಿಡು ಅವಳನ್ನ ಅಂತ ಕೇಳ್ತಾ ಇರ್ತಾನೆ. ಹಾ, ಇವಳು ಶಂಸೋ ಕೆಲ್ಸ ಮಾಡಿದಾಳ ಅಜ್ಜಿ? ಹೇಳು, ಅವಳೇನಾದ್ರೂ ಕೇಳ್ತಾ ಇದ್ದಾಳ ನನ್ನ ಹತ್ರ? ಪಶ್ಚಾತ್ತಾಪ ಆದ್ರೂ ಪಡ್ತಾ ಇದ್ದಾಳ ಅಂತ ಕೇಳ್ತಿದ್ದಂಗೆ ಇನ್ ಈ ಕಡೆ ನೋಡಿದ್ರೆ ಕಾವ್ಯನ ಹತ್ರ ಅವ್ರ ಅಜ್ಜಿ, ಅಮ್ಮ ಕಾವ್ಯ, ಆಗೋಗಿದ್ದೇನೋ ಆಗೋಯ್ತು, ಹೋಗ್ಲಿ ನಿನ್ ಗಂಡನ ಹತ್ರ ಕ್ಷಮೆ ಆದ್ರೂ ಕೇಳಮ್ಮ ಅಂತ ಹೇಳ್ತಿದ್ದಂಗೆ, ಅಜ್ಜಿ ನೀವು ನನಗೆ ಕ್ಷಮೆ ಕೇಳು ಅಂತ ಹೇಳ್ತಾ ಇದ್ದೀರಾ? ನಾನೇನ್ ತಪ್ಪು ಮಾಡಿದೀನಿ ಅಂತ ಕ್ಷಮೆ ಕೇಳಬೇಕು? ಅಲ್ಲ, ನಾನು ಹೋಗಿದ್ದು ಏನೋ ಕೆಲ್ಸದ ಮೇಲೆ. ಅತ್ತೆಗೆ ಈ ರೀತಿ ಆಗಿರೋದು ನನಗೂ ಬೇಜಾರಿದೆ, ಹಾಗಂತ ಇದಕ್ ನಾನೇ ಹೊಣೆ ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಸಹ ತುಂಬಾ ಶಾಕ್ ಆಗಿರುತ್ತೆ. ಇನ್ ಈ ಕಡೆ ನೋಡಿದ್ರೆ ನಾಗವೇಣಿಗೆ ರಾಹುಲ್ಗೆ ತುಂಬಾ ಖುಷಿ ಆಗ್ತಿದ್ದಿದ್ ನೋಡಿ ಅವ್ರಲ್ಲಿ ಅವರೇ ಖುಷಿ ಪಡ್ತಾ ಇರ್ತಾರೆ. ಅಲ್ಲ ಅಜ್ಜಿ, ನಾನೇನೋ ದೊಡ್ಡದಾಗ ತಪ್ಪು ಮಾಡಿದೀನಿ ಅನ್ನೋ ತರ ನಿಮ್ಮ ಅಮ್ಮಗನ ಹತ್ರ ನಾನ್ ಕ್ಷಮೆ ಕೇಳ್ಬೇಕಾ? ಈಗ ನಾನ್ ತಪ್ಪು ಮಾಡಿದೀನಿ ಅಂದಂಗೆ ತಾನೇ ಕ್ಷಮೆ ಕೇಳಿದ್ರೆ, ಯಾವ್ದೇ ಕಾರಣಕ್ಕೂ ನಾನು ಅವ್ರ ಹತ್ರ ಕ್ಷಮೆ ಕೇಳೋ ಮಾತೇ ಇಲ್ಲ ಅಜ್ಜಿ. ಅಷ್ಟಕ್ಕೂ ಇನ್ನ ಇದು ನನ್ನ ವ್ಯಕ್ತಿತ್ವ, ನನ್ಗೂ ಒಂದು ಆಸೆ ಅಂತಸ್ತು ಅನ್ನೋದು ಏನಾದ್ರೂ ಇದ್ದೇ ಇರುತ್ತೆ. ನಾನ್ ತಪ್ಪು ಮಾಡಿಲ್ಲ ಅಂದ್ರೆ ನಾನ್ ಯಾಕೆ ಕೇಳ್ಬೇಕು ಹೇಳಿ ನೀವೇ? ಇಷ್ಟಕ್ಕೂ ನನ್ ಸಂಸಾರನ ಉಳಿಸ್ಕೊಂಡು ಏನೋ ಸಾಲನೋ ಪೋಲನೋ ಎಲ್ಲೋ ಮಾಡ್ಕೊಂಡು ಇಲ್ಲಿವರೆಗೂ ತಂದ್ಕೊಂಡಿದೀನಿ, ಅದು ನನ್ ಜೀವನ ಅಂದ್ರೆ. ಅಷ್ಟಕ್ಕೂ ಇವರೆಲ್ಲ ಈ ರೀತಿ ಹೇಳ್ತಾ ಇದಾರಲ್ಲ, ಇವರು ಚೀತು ಅಂದ್ರೂ ನಾನು ಬಾಯಿ ಮುಚ್ಕೊಂಡು ಮನೇಲೇ ಇದ್ನಲ್ಲ, ಅದಕ್ಕೆ ನಾನೀಗ ಪಶ್ಚಾತ್ತಾಪ ಪಡ್ಬೇಕಾ ಅಜ್ಜಿ? ಹೇಳಿ ನೀವೇ ಅಂತ ಹೇಳ್ತಿದಂಗೆ ರಾಜ್ ಸಹ ಹಾಗೆ ಕಾವ್ಯನ ನೋಡ್ತಾ ಇರ್ತಾನೆ. ಈ ಕಡೆ ನೋಡಿದ್ರೆ, ಸರಿ ಬಿಡಮ್ಮ ಕಾವ್ಯ, ಅದನ್ನ ಯಾಕೆಲ್ಲ ಇವಾಗ ಮಾತಾಡ್ತೀಯಾ ಅಂತ ಹೇಳ್ತಿದಂಗೆ, ನೋಡ್ದ ರಾಜ್, ನೋಡು ನೀನ್ ಹೆಂಡತಿ ಮನ್ಸಲ್ಲಿ ಎಷ್ಟು ಕಕ್ಷೆ ತುಂಬಿಕೊಂಡಿದ್ದಾಳೆ ಅಂತ ಈಗಾದ್ರೂ ಅರ್ಥ ಆಯ್ತೇನಮ್ಮ ಗೌರಿ? ಈಗಾದ್ರೂ ಅರ್ಥ ಆಯ್ತೇನಮ್ಮ ಕಾವ್ಯ ಏನೇನೋ ಅಂತ? ಏನೋ ದೊಡ್ಡದಾಗಿ ಹೇಳ್ದೆ, ನನ್ ಮೊಮ್ಮಗಳು ನನ್ ತಲೆ ಮೇಲೆ ಇಟ್ಕೊಂಡಿದ್ದೆ, ಇವಾಗ ಏನಾಯ್ತು ನೋಡ್ದಾ ಅಂತ ಹೇಳ್ತಿದಂಗೆ, ಹೌದು ರಾಜ್, ನನಗ್ಯಾಕೋ ಈ ಕಾವ್ಯನ ಮನೇಲಿ ಇರ್ಸ್ಕೊಳ್ಳೋದು ಸರಿ ಅಲ್ಲ ಅನ್ನಿಸ್ತಿದೆ ಅಂತ ಧನಲಕ್ಷ್ಮಿ ಅವರು ಸಹ ಹೇಳ್ತಿದಂಗೆ ಇನ್ನ ಈ ಕಡೆ ಸ್ವಪ್ನನು ಸಹ, ಯಾಕಂಟಿ ಏನ್ ಮಾತಾಡ್ತಿದ್ದೀರಾ? ಕಾವ್ಯನ್ಗೆ ಯಾರಿಗ್ ಏನೇನ್ ಬೇಕು ಏನೇನ್ ಬೇಡ ಅಂತ ಎಲ್ರಿಗೂ ಗೊತ್ತಿದೆ. ನೀವೇನು ಸಡನ್ ಆಗಿ ಈ ರೀತಿ ಈಗ ರಾಜಿ ಕೋಪ ಬರೋ ರೀತಿ ಮಾಡ್ತಾನೆ ಇದ್ದೀರಾ? ಕಾವ್ಯ, ನೀನ್ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡ ಕಣೆ ಅಂತ ಹೇಳ್ತಿದ್ರು. ಇನ್ನ ರಾಜ್ ಸಹ ಮೌನವಾಗೇ ಇರ್ತಾನೆ. ಈ ಕಡೆ ನೋಡಿದ್ರೆ, ಅಷ್ಟಕ್ಕೂ ಎಲ್ಲದಕ್ಕೂ ಕಾರಣ ನೀನು ಕರೆಕ್ಟ್ ಆಗಿದ್ದೀರಾ, ನಮ್ಮಮ್ಮನ್ಗೆ ಈ ರೀತಿ ಸ್ಥಿತಿನೇ ಬರ್ತಿದ್ದಿಲ್ಲ ಅಂತ ಹೇಳ್ತಿದಂಗೆ, ಹೌದು ರಾಜ್, ನಾನು ಎಷ್ಟು ಸತಿ ಬಡ್ಕೊಂಡೆ, ಇವಳ ಧೈರ್ಯದ ಮೇಲೆನೆ ನಾವು ಬಿಟ್ಟೋದ್ವಿ, ನೋಡಿದ್ರೆ ನಮ್ಮ ಅತ್ಗೆಗೆ ಈ ರೀತಿ ಆಗ್ಬಿಟ್ಟಿದೆ. ಅಯ್ಯೋ ಸಾಕು, ನಿಲ್ಸ್ತೀರಾ ನಾಗವೇಣಿ ಅವ್ರೆ? ಏನೋ ಇವತ್ತು ನಮ್ಮ ಅತ್ತೆ ಮೇಲೆ ನಿಮ್ಗೆ ಹುಕ್ಕಿ ಬರ್ತಾ ಇದೆ ಪ್ರೀತಿ. ಇಷ್ಟ ದಿವಸ ಬರೀ ಅದು ಇದು ಅಂತ ಲೊಳ್ಳೆ ಹೇಳ್ಕೊಂಡು ಓಡಾಡ್ತಾ ಇದ್ದವ್ರು ಇವತ್ತೇನು ಇವತ್ತು ಆ ಸ್ಥಿತಿ ಕಾರಣ ನಾನೇ ಅಂತ ಗೊತ್ತಾಗಿ ಇದೇ ಅಡ್ವಾಂಟೇಜ್ ಅಂತ ತಗೊಂಡು ಈ ರೀತಿ ಮಾತಾಡ್ತಾ ಇದ್ದೀರಾ ಅಲ್ವಾ? ಸಾಕು, ನಿಲ್ಲಿಸ್ತೀರಾ ನಿಮ್ ನಾಟಕನ ಅಂತ ಹೇಳ್ತೀನಿ. ಹೇ ಯು ಶಟ್ ಅಪ್, ನೀನು ಫಸ್ಟ್ ಬಾಯಿ ಮುಚ್ಕೊಂಡಿರು ಅಂತ ಕಾವ್ಯ ಹೇಳ್ತಿದಂಗೆ ಈ ಕಡೆಗೆ ರಾಜ್ಗೂ ಸಹ ತುಂಬಾ ಕೋಪ ಬರ್ತಾ ಇರುತ್ತೆ. ಅಲ್ಲ ಅಜ್ಜಿ, ನಾನೇನ್ ತಪ್ಪು ಮಾಡಿದ್ದೀನಿ ಅಜ್ಜಿ? ಅಷ್ಟಕ್ಕೂ ಅಮ್ಮ ಮಗ ಇಬ್ರು ಸೇರ್ಕೊಂಡು ನಾನಾ ತರ ತಪ್ಪು ಮಾಡಿದ್ದಾರೆ, ಇಲ್ದೇ ಇರೋ ಮಲ್ದೇ ಇರೋ ಎಲ್ಲ ಎಷ್ಟೋ ತಪ್ಪುಗಳೆಲ್ಲ ಮಾಡಿ ಇವ್ರಿಗೆ ಕ್ಷಮೆ ಕೊಡ್ತಾ ಇದ್ರೆ ಹೊತ್ತು ನಾನು ಏನೋ ಈ ರೀತಿ ಒಂದು ನನ್ನಿಂದ ಈ ತರ ಇನ್ಸಿಡೆಂಟ್ ಆಗೋಯ್ತು, ನನಗಂತೂ ಕ್ಷಮೆ ಅನ್ನೋದಿಲ್ವಾ? ನಾನು ಈ ರೀತಿ ಮಾಡ್ದವಳೆ, ತಪ್ಪು ಮಾಡದೇ ಇರೋಳು ನಾನು ಕ್ಷಮೆ ಕೇಳ್ತಾ ಇದ್ದೀನಿ, ಯಾಕಜ್ಜಿ ಈ ರೀತಿ ಮಾಡ್ತಾ ಇದ್ದಾರೆ ಇವರು ಅಂತ ಹೇಳ್ತಿದ್ದಂಗೆ ಈ ಕಡೆ ನೋಡಿದ್ರೆ ಕಾವ್ಯ ಸೀದಾ ಇನ್ನ ರಾಜ್ ಹತ್ರ ನಿಂತ್ಕೊಂಡು ಮಾತಾಡೋದಕ್ಕೆ ನಿಂತ್ಕೊಳ್ತಾಳೆ. ಆಗ, ಏನ್ರಿ
ನೀವ್ ಹೇಳ್ರಿ, ಅಷ್ಟಕ್ಕೂ ನೀವ್ಯಾರು ನನ್ನ ಈ ಮನೆಯಿಂದ ಹೋಗಕ್ ಕೇಳಕ್ಕೆ? ನೀವ್ಯಾರು? ನೀವು ಹೊರ್ಗಡೆ ತರಾನೇ ಇರಿ ಅಂತ ಹೇಳ್ತಿದಂಗೆ, ನೋಡ್ದ ಅಮ್ಮ ಯಾವ ರೀತಿ ಮಾತಾಡ್ತಿದ್ದಾಳೆ ನಿನ್ ಮುದ್ದಿನ ಮೊಮ್ಮಗಳು ಅಂತ ಕಣ್ಣಲ್ಲಿ ನೀರ್ ಹಾಕ್ತಾ ಇರ್ತಾಳೆ ನಾಗವೇಣಿ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದ್ರೆ ನಮ್ಮ KTVS 365 ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದ್ರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಇನ್ನ ಕಾವ್ಯ ಮಾತಾಡ್ತಾ ಇದ್ದೀನಿ ನೋಡಿ, ಅವಳು ಸೊಳ್ಳೆಟ್ಕ ಆಡ್ಕೊಂಡು ಕಣ್ಣಲ್ಲಿ ನೀರ್ ಹಾಕ್ತಾ ಇರ್ತಾಳೆ. ಇನ್ ಈ ಕಡೆ ನೋಡಿದ್ರೆ ರಾಜ್ಗೂ ಸಹ ತುಂಬಾ ಕೋಪ ಬರ್ತಾ ಇರುತ್ತೆ. ರಾಜ್, ನೀನು ಏನೇನೋ ಮಾತಾಡ್ತಾ ಇದೀಯ ಕಾವ್ಯನ ಹತ್ರ, ನಿನಗೆ ಸ್ವಲ್ಪನೂ ಬುದ್ಧಿ ಅನ್ನೋದು ಇದ್ಯಾ ಇಲ್ವೇ? ಅಷ್ಟಕ್ಕೂ ನೀನು ಈ ಮನೆಗೆ ಲಾಯಕ್ಕೆ ಇಲ್ಲ. ನನಗ್ ತಕ್ಕ ಸೊಸೆನೂ ನೀನ್ ತಕ್ಕ ಹೆಂಡ್ತಿನೂ ಅಲ್ಲ. ಅದಕ್ಕೇನೆ ನಾನು ನಿನ್ನ ಏನೋ ಮನೆಯವರೆಲ್ಲ ನೀನ್ ಖುಷಿಯಾಗಿರ್ಲಿ, ನೀನ್ ಏನೋ ಅವ್ರ ಮುಂದೆ ಎಲ್ಲ ಖುಷಿಯಾಗಿರ್ಲಿ ಅನ್ನೋ ತರ ನಾನು ನಾಟಕ ಆಡ್ತಿದ್ದೆ ಅಷ್ಟೇ ಹೊತ್ತು ನಾನು ನಿಜವಾಗ್ಲೂ ನಿನ್ನ ಹೆಂಡ್ತಿ ಅಂತ ಒಪ್ಕೊಂಡೇ ಇಲ್ಲ ಅಂತ ಹೇಳಿದ ತಕ್ಷಣ ಕಾವ್ಯನ್ಗೆ ಅವ್ರ ಅಜ್ಜಿ ಅವ್ರಿಗೆಲ್ಲ ವಿಪರೀತ ಶಾಕ್ ಆಗಿರುತ್ತೆ. ಇನ್ನು ಕಾವ್ಯನ್ ಮನ್ಸು ಹೊಡೆದಿನ ನುಚ್ಚುನೂರಾಗಿರುತ್ತೆ. ಕಣ್ಣಲ್ಲಿ ನೀರ್ ಸಹ ಬರ್ತಾ ಇರುತ್ತೆ. ಏನ್ರಿ ಅಂದ್ರಿ, ನಿಮಗೆ ನನ್ ಮೇಲೆ ಪ್ರೀತಿ ಇಲ್ವಾ? ಹಾಗಾದ್ರೆ ಇಷ್ಟ ದಿವಸ ನೀವು ನನ್ನ ಜೊತೆ ಸಂಸಾರ ಮಾಡಿದ್ದು ಮನೆಯವರೆಲ್ಲ ಏನೋ ಅನ್ಕೊಳ್ತಾರೆ ಅನ್ನೋ ಒಂದು ಕಾರಣಕ್ಕ? ಈಗ ಹತ್ತಾಗ್ತಿದೆ ಕಣ್ರಿ. ಅಷ್ಟಕ್ಕೂ ಅತ್ತೆ ನೀವು ಎಲ್ಲ ಖುಷಿಯಾಗಿದ್ದಿದ್ ನೋಡಿ. ಅಪ್ಪ ಹೇಗೋ ನನ್ ಜೀವನ ಇವಾಗಾದ್ರೂ ಸರಿ ಹೋಗಿದೆ. ನನ್ ಗಂಡ ನನ್ನ ಅತ್ತೆ ಅರ್ಥ ಮಾಡ್ಕೊಂಡು ನನ್ನ ಜೊತೆ ಖುಷಿಯಾಗಿದ್ದಾರೆ, ನನ್ನ ಸಂಸಾರ ಚೆನ್ನಾಗಿದೆ ಅಂತ ಅನ್ಕೊಳ್ತಿದ್ದೆ. ನನಗೆಲ್ ಗೊತ್ತ ಈ ಮತಿ ಭ್ರಮೆಗೆ? ಹೇಳಿ, ನೀವು ಖುಷಿಯಾಗಿದ್ದಿದ್ ನೋಡಿ. ಅಯ್ಯೋ ನನ್ನ ಗಂಡ ಶ್ರೀರಾಮಚಂದ್ರ ಅಂತ ತಪ್ಪು ಕೆಲಸ ಮಾಡಲ್ಲ, ನಾನಂದ್ರೆ ತುಂಬಾ ಇಷ್ಟ, ಅದಕ್ಕೆ ಹಿಂಗೆಲ್ಲ ಇದ್ದಾರೆ ನನ್ನ ಜೊತೆ ಅಂತ ಅನ್ಕೊಳ್ತಿದ್ದೆ. ಈಗ ಹೇಳಿದ್ರಿ ನೋಡಿ, ನೀನಂದ್ರೆ ನನಗೆ ಇಷ್ಟನೇ ಇಲ್ಲ ಅಂತ. ಛೀ, ನನ್ ಮೇಲೆ ನನ್ಗೆ ಅಸಹ್ಯ ಆಗ್ತಿದೆ ಕಣ್ರಿ. ಏನೋ ಒಂದು ಭಿಕ್ಷೆ ಬೇಡ್ಕೊಂಡು ಮನೇಲಿ ಬಿದ್ದಿರೋ ತರ ಈ ಮನೇಲಿ ಇದ್ದೀನಿ ಅಂತ ಈಗ ಗೊತ್ತಾಗ್ತಿದೆ ಅಲ್ವಾ ಮಹಾಪ್ರಭು. ನಿನ್ ಕಾಲ್ಗೊಂದು 1000 ನಮಸ್ಕಾರನಪ್ಪ ಅಂತ ಹೇಳ್ತಿದ್ದಂಗೆ ಇನ್ನ ಎಲ್ಲರಿಗೂ ಸಹ ಬೇಜಾರಾಗ್ತಾ ಇರುತ್ತೆ. ಈ ಕಡೆ ನಾಗವೇಣಿ ಮತ್ತೆ ರಾಹುಲ್ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಇಲ್ಲಿ ಅವ್ರ ಅಜ್ಜಿ ತಾತ ಎಲ್ಲರಿಗೂ ಸಹ ಬೇಜಾರಾಗಿ ಕಣ್ಣಲ್ಲಿ ನೀರ್ ಬರ್ತಾ ಇರುತ್ತೆ. ಇನ್ನ ನಾಗವೇಣಿ ಅನ್ಕೊಂಡು ಹೇಗಾದ್ರೂ ಮಾಡಿ ಇವಳನ್ನ ಈ ಮನೆಯಿಂದ ಓಡಿಸ್ಬೇಕು ಅನ್ಕೊಂಡಂಗೆ ಇನ್ನ ರಾಜ್ ನಿಜವಾಗ್ಲೂ ಕಾವ್ಯನ ಈ ಮನೆಯಿಂದ ಬಹಿಷ್ಕಾರ ಆಗ್ತಾನ? ಕಾವ್ಯ ಇನ್ನ ಆ ಮನೆಯಿಂದ ಹೊರಟೋಗ್ತಾಳ? ಇನ್ನ ಮತ್ತೆ ಅಲ್ಲಿ ಏನಾದ್ರೂ ಅವ್ರು ಅನ್ಕೊಂಡಂಗೆ ಸ್ಥಾಪನೆ ಮಾಡ್ಕೊಳ್ತಾಳ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆಗಿ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ.